ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ ನ್ಯಾಷನಲ್ ಟಾಪ್ 9 ನಲ್ಲಿ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿರುವ ಮರದ ಗೋದಾಮಿನಲ್ಲಿ ಬೆಂಕಿ ಧಗಧಗಿಸಿದೆ. ಅಲ್ಲೇ ನಿಲ್ಲಿಸಿದಂತಹ 2 ಬಸ್ಗಳು ಕೂಡ ಸುಟ್ಟು ಕರಕಲಾಗಿದೆ. ಬೆಂಕಿ ಕಿನಾಲಿಕೆಯನ್ನು ನಿಯಂತ್ರಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನೇ ಪಟ್ಟರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅನಂತನಾಗ್ ಜಿಲ್ಲೆಯ ಗಜಿನಾಗ್ ಕಡಿಪೋರಾ ಪ್ರದೇಶದಲ್ಲಿ ಘಟನೆ ನಡೆದಿದ್ದು ಹಾನಿ ಬಗ್ಗೆ ಇನ್ನೂ ವರದಿಯಾಗಿಲ್ಲ. ಉತ್ತರ ಪ್ರದೇಶದ ನೋಯ್ಡಾದಲ್ಲೂ ಅಗ್ನಿ ಅವಘಡ ಸಂಭವಿಸಿದೆ. ಚೌಟ್ಪುರ್ನ ಸೆಕ್ಟರ್ 63ರ ಬಳಿಯ ಬಹ್ಲೋಲ್ಪುರದ ಸ್ಲಂ ಕಾಲೋನಿಯಲ್ಲಿ ಸಿಲಿಂಡರ್ ಸ್ಫೋಟದಿಂದ ಬೆಂಕಿ ಹೊತ್ತಿರುತ್ತದೆ. ಗುಡಿಸಲು ಸುಟ್ಟು ಭಸ್ಮವಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಮ್ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಹಿಮರಾಶಿಯಿಂದ ಹೆದ್ದಾರಿಗಳು ಬಂದಾಗಿದ್ವು. ತಂಗ್ ಧರ್ ಕುಪ್ವಾರ ರಸ್ತೆಯಲ್ಲಿ ರಾತ್ರಿಯಿಡೀ ಹಿಮ ತೆರವು ಮಾಡಲಾಯಿತು. ರೈತರ ಚಂಡೀಗಢ ಚಲೋಗೆ ಪಂಜಾಬ್ ಸರ್ಕಾರ ಅಡ್ಡಗಾಲು ಹಾಕಿದೆ. ಇದರಿಂದ ಸಿಡಿದಿದ್ದಂಥ ಅನ್ನದಾತರು ರಸ್ತೆಯಲ್ಲಿ ಹಾದು ಹೋಗ್ತಾ ಇದ್ದ ಸಿಎಂ ಮಾನ್ ಅವರ ತಾಯಿಯ ಕಾರನ್ನು ಅಡ್ಡಗಟ್ಟಿ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಪ್ರದೇಶದ ಪಿಂಟು ಮಹರ್ ಎಂಬಾತ ಮಹಾಕುಂಭಮೇಳದಲ್ಲಿ ಬರೋಬ್ಬರಿ 30 ಕೋಟಿ ಆದಾಯ ಗಳಿಸಿದ್ದಾನೆ. ತನ್ನ 130 ಬೋಟ್ಗಳಿಂದ 45 ದಿನಗಳಲ್ಲಿ ಇಷ್ಟೊಂದು ವ್ಯವಹಾರ ಮಾಡಿದ್ದಾನೆ. ಹೋಳಿ ಹಬ್ಬಕ್ಕೆ ಕೇವಲ 9 ದಿನಗಳು ಮಾತ್ರ ಬಾಕಿ ಇವೆ. ದೆಹಲಿಯ ಸದರ ಬಜಾರ್ನಲ್ಲಿ ಹೋಳಿ ಹಬ್ಬದ ಸಾಮಾನುಗಳು ದಾಂಗುಡಿ ಇಟ್ಟಿವೆ. ಜನರು ಹೋಳಿ ಆಡುವ ಪಿಚಕಾರಿ, ಬಣ್ಣದ ಪಾಕೆಟ್ ಖರೀದಿ ಮಾಡುತ್ತಿದ್ದಾರೆ.